ಮೈನವ್ರೆ ಹೇಳಿದ್ರು ಅವ್ರೆ. ಬನ್ನಿ. ಅಯ್ಯೋ ಮ್ಯಾಚಿಂಗು. ನಿಮ್ಗೊಂದು ವಿಷಯ ಗೊತ್ತಾ? ಇವತ್ತು ನಮ್ಮಮ್ಮ ನಿಮ್ಮನ್ನ ಮನೆ ಕರ್ಕೊಂಡ್ ಬಾ ಅಂತ ಹೇಳಿದ್ರು. ಇವತ್ ಕೆಲ್ಸ ಮುಗಿದ್ಮೇಲೆ ಮನೆಗೆ ಹೋಗಣ್ವಾ? ನಾನು ಹಿಡ್ಕೋತೀನಿ ಬಿಡಿ. ಏನಾಯ್ತು, ಹೋಗಣ್ವಾ? ಬೇಡ ಧ್ರುವ ಅವ್ರೆ. ಯಾಕೆ? ಬೇರೆ ಎಲ್ಲಾದ್ರೂ ಹೋಗೋ ಪ್ಲಾನ್ ಇದೆಯಾ? ಎಲ್ಲೂ ಇಲ್ಲ, ಆದ್ರೂ ಬೇಡ. ಅದೇ ಯಾಕೆ? ಅಮ್ಮ ನನ್ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ ಅನ್ನೋ ಖುಷಿಗ್ ಬರ್ಲೋ, ಇಲ್ಲ ಪುಷ್ಪಕ್ ಸರ್ ನನ್ ಹಿಂದೆ ಬಿದ್ದು ಹಿಂಸೆ ಕೊಡ್ತಿದ್ದಾರೆ ಅನ್ನೋ ದುಃಖಕ್ ಬರ್ಲೋ? ನನ್ಗೆ ಇಲ್ಲಿಗ್ ಬರಕ್ಕೂ ಆಸಕ್ತಿ ಇಲ್ಲ. ಬೇಸರ ಮಾಡ್ಕೋಬೇಡಿ. ಮೈನವ್ರೆ, ನಿಮ್ ಪರಿಸ್ಥಿತಿ ನನ್ಗೆ ಅರ್ಥ ಆಗತ್ತೆ. ಆದ್ರೆ ಕೆಟ್ಟ ಕನ್ಸ್ ಬೀಳುತ್ತೆ ಅಂತ ನಾವು ನಿದ್ದೆ ಮಾಡೋದೇ ಬಿಟ್ಬಿಡ್ತೀವ? ಹಾಗೆ ಮುಂದೆ ಏನೋ ಆಗುತ್ತೆ ಅನ್ನೋ ಭಯದಲ್ಲಿ ಇವತ್ತಿನ ಖುಷಿನ ಯಾಕೆ ಕಳ್ಕೋತೀರಾ? ಧೈರ್ಯವಾಗಿ ಮುನ್ನುಗ್ಗಿದ್ರೆ ಗೆಲುವು ಖಚಿತ. ಬರೀ ಅನ್ಕೊಂಡ್ಬಿಟ್ರೆ ಸಾಲದು ಧ್ರುವ ಅವ್ರೆ. ಅದಕ್ಕೇನ್ ಮಾಡ್ಬೇಕೋ ಅದನ್ನು ಮಾಡ್ಬೇಕು. ನಮ್ಮಪ್ಪಯ್ಯ ಯಾವಾಗ್ಲೂ ಒಂದ್ ಮಾತು ಹೇಳೋರು, ಕಾದು ಕೆಡಬೇಡ, ಓಡಿ ಬೀಳ್ಬೇಡ ಅಂತ. ಅರ್ಥ ಆಗ್ಲಿಲ್ವಾ? ಯಾವುದೇ ವಿಷಯನಾದ್ರೂ ಇವತ್ತು ನಾಳೆ ಅಂತ ಯೋಚನೆ ಮಾಡ್ತಾ ಕೂರ್ಬಾರ್ದು. ಹಾಗಂತ ಆತ್ರ ಪಟ್ಟು ಹಳ್ಳಕ್ ಬೀಳ್ಬೇಡ, ಕೆಲ್ಸನ ತಾಳ್ಮೆಯಿಂದ ಸಾಧಿಸ್ಬೇಕು ಅಂತ. ನೀವೇನೋ ತಾಳ್ಮೆಯಿಂದ ಇದ್ದೀರಾ ಸರಿ, ಆದ್ರೆ ನಿಮ್ ತಾಳ್ಮೆ ಎಲ್ ನಮ್ ಪ್ರೀತಿನ ಸುಟ್ಟು ಬಿಡುತ್ತೋ ಅಂತ ಭಯ ಆಗ್ತೈತೆ ಧ್ರುವ ಅವ್ರೆ. ಇಲ್ಲ ಧ್ರುವ ಅವ್ರೆ, ಇದಕ್ಕೆ ಆದಷ್ಟು ಬೇಗ ಏನಾದ್ರೂ ಇತ್ಯರ್ಥ ಆಗ್ಲೇಬೇಕು. ನೋಡಿ, ನೀವು ಪುಷ್ಪಕ್ ಸರ್ ಹತ್ರ ಈ ವಿಷಯ ಹೇಳೋದು ಒಳ್ಳೇದು ಅಂತ ಅನಿಸ್ತೈತೆ. ದಯವಿಟ್ಟು ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ನನ್ಗೆ ಅರ್ಥ ಆಗುತ್ತೆ ಮೈನವ್ರೆ. ನಾನೀಗಾಗ್ಲೇ ನಿರ್ಧಾರ ಮಾಡಾಗಿದೆ. ಪುಷ್ಪಕ್ ಸರ್ ಹತ್ರ ನಮ್ಮ ವಿಷಯನ ಹೇಳ್ಬಿಡ್ತೀನಿ. ಧ್ರುವ ಅವ್ರೆ, ನಿಜವಾಗ್ಲೂ ನೀವ ಈ ಮಾತು ಹೇಳ್ತಿರೋದು? ಹೌದು ಮೈನವ್ರೆ. ಇಷ್ಟು ದಿನ ಪುಷ್ಪಕ್ ಸರ್ ನನ್ನ ಮೇಲಿಟ್ಟಿರೋ ನಂಬಿಕೆನ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯದ ಜೊತೆಗೆ ನಮ್ಮಮ್ಮ ನಮ್ಮಿಬ್ರು ಪ್ರೀತಿನ ಒಪ್ಕೋತಾರೋ ಇಲ್ವೋ ಅನ್ನೋ ಭಯ ಕೂಡ ಕಾಡ್ತಿತ್ತು. ಆದ್ರೆ ಯಾವ ಕ್ಷಣ ನಮ್ಮಮ್ಮ ನಮ್ಮ ಪ್ರೀತಿನ ಒಪ್ಕೊಂಡ್ರೋ ಆ ಕ್ಷಣದಿಂದ ನನಗೆ ನಿಮ್ ಚಿಂತೆನೆ ಕಾಡ್ತಿದೆ. ಪುಷ್ಪಕ್ ಸರ್ ನಿಮ್ಮ ಮೇಲಿರೋ ಪ್ರೀತಿನ ತುಂಬಾ ಬೆಳೆಸ್ಕೊಳ್ತಾ ಇದ್ದಾರೆ. ಅವ್ರು ನಿಮ್ಮನ್ನ ತುಂಬಾ ಹಚ್ಕೊಳ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ತುಂಬಾ ಭಯ ಆಗ್ತಾ ಇದೆ. ಅದಕ್ಕೆ ಒಂದು ನಿರ್ಧಾರ ಮಾಡಿದ್ದೀನಿ. ಅವ್ರ ಮನ್ಸಲ್ಲಿ ನಿಮ್ಮೇಲಿರೋ ಪ್ರೀತಿ ಬೇರೂರಿ ಅದನ್ನ ಬುಡದ ಸಮೇತ ಕೇಳೋದಕ್ಕಿಂತ ಅದನ್ನ ಇವಾಗ್ಲೇ ತೆಗ್ದಾಕಿದ್ರೆ ಒಳ್ಳೇದು. ಈಗ್ಲೇ ಅದನ್ನ ತೆಗೆದ್ರೆ ಕೊಡ್ಲಿಲ್ ಹೋಗೋದು ಉಗ್ರಲ್ ತೆಗ್ದ ಹಾಗಾಗತ್ತೆ. ಅದು ಅಲ್ಲದೆ ಸೌಪರ್ಣಿಕಾ ಮೇಡಮ್ ಅವರು ನಿಮ್ ಮೇಲೆ ಯಾಕೋ ಕೆಂಡ ಕಾರ್ತಾ ಇದ್ದಾರೆ. ಆ ಕೆಂಡ ಬೆಂಕಿಯಾಗಿ ನಮ್ ಪ್ರೀತಿನ ಸುಡೋದಕ್ಕೂ ಮುಂಚೆ ನಾವೇ ಚೆತ್ಕೋಬೇಕು. ಅದಕ್ಕೆ ಇನ್ನೊಂದ್ 2 ದಿನ ಟೈಮ್ ಕೊಡಿ. ನಾನ್ ಪುಷ್ಪಕ್ ಸರ್ ಹತ್ರ ಎಲ್ಲ ಹೇಳ್ಬಿಡ್ತೀನಿ, ಸರಿನಾ? ಧ್ರುವ ಅವ್ರೆ, ನಿಮ್ ಮಾತಿಂದ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ದಯವಿಟ್ಟು ಆದಷ್ಟು ಬೇಗ ಕೆಲಸ ಮಾಡಿ, ಮುಂದೆ ನಾವು ನೆಮ್ಮದಿಯಾಗಿರ್ಬೋದು. ನೀವ್ ಅದನ್ನ ಯಾಕೆ ಸಪ್ಪಗೆ ಹೇಳ್ತಾ ಇದ್ದೀರಾ? ನಾನು ಎಲ್ಲ ಹೇಳ್ತೀನಿ ಅನ್ನಲ್ವಾ? ಸ್ವಲ್ಪ ಸ್ಮೈಲ್ ಮಾಡಿ, ನಗಿ ಸ್ವಲ್ಪ. ಸರಿ, ಬನ್ನಿ ಹೋಗೋಣ. ಆ ಬಾಲರಾಜ್ ವಾಡಿ ನೋಡಿದ್ರೆ ಮತ್ತೆ ನಮ್ ತಲೆ ತಿಂತಾರೆ. ಬನ್ನಿ.